ಸಿದ್ದರಾಮಯ್ಯ ರಾಜಕೀಯ ಜೀವನ ಬಲು ರೋಚಕವಾಗಿತ್ತು. ಮೊದಲ ಎಲೆಕ್ಷನಲ್ಲಿ ಸೋತೋಗ್ತಾರೆ, ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಈಗ ಚುನಾವಣೆಗೆ ಹಣ ಹೊಂದಿಸೋ ಸವಾಲಿರುತ್ತೆ ಅವರಿಗೆ. ಹೇಗಿತ್ತು? ಜನರ ಹತ್ರ ಕೇಳ್ತಾರೆ ದುಡ್ಡು. ಲಕ್ಷ ರೂಪಾಯಿಯಲ್ಲಿ ಸ್ಪರ್ಧಿಸಿದ ದಿನಗಳು ಹೇಗಿತ್ತು ಅಂತ ಅವರೇ ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಿ ಸೋತ ತಂದೆ. ಅಪ್ಪ ಬೇಡ ಅಂದ್ರು ರಾಜಕೀಯಕ್ಕೆ ಬಂದ ಸಿದ್ದು. ಸಿದ್ದರಾಮನ ಹುಂಡಿ ಸಿದ್ದರಾಮಯ್ಯ ಓದಿನಲ್ಲಿ ಮುಂದಿದ್ರು. ಕಾಲೇಜು ದಿನಗಳಿಂದಲೇ ರಾಜಕೀಯದತ್ತ ಚಿತ್ತ ಹರಿಸಿದ್ರು. 1978ರಲ್ಲಿ ತಾಲೂಕು ಬೋರ್ಡ್ ಸದಸ್ಯರಾಗಿ ಆಯ್ಕೆಯಾದ ಸಿದ್ದು 1980ರಲ್ಲಿ ಜನಶಕ್ತಿ ಪಕ್ಷದ ಅಭ್ಯರ್ಥಿಯಾಗಿ ಲೋಕಸಭೆ ಚುನಾವಣೆಯಲ್ಲಿ ಸೋಲು ಕಂಡ್ರು. 1980ನಲ್ಲಿ ಪಾರ್ಲಿಮೆಂಟ್ ನಿಂತ್ಕೊಂಡಿದ್ದೆ. ಲೋಕದಳದಿಂದ ಪಾರ್ಲಿಮೆಂಟ್ ನಿಂತ್ಕೊಂಡೆ ಮೈಸೂರು ಲೋಕಸಭಾ ಕ್ಷೇತ್ರ. ದುಡ್ಡಿರ್ಲಿಲ್ಲ. ಪಾರ್ಟಿಯಿಂದ 1 ಲಕ್ಷ ರೂಪಾಯಿ ಕೊಟ್ಟಿದ್ರು. ನಮ್ಮ ಊರಿನವರೆಲ್ಲ ಕಲೆಕ್ಟ್ 10,000 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ಟಿದ್ರು. ಪಾರ್ಲಿಮೆಂಟ್ ಎಲೆಕ್ಷನ್ 1,10,000 ರೂಪಾಯಿನಲ್ಲಿ ಮಾಡಬೇಕು. ಕಾರ್ಗಳಿಲ್ಲ, ಕಾರ್ ಮಾಡ್ಕೊಳಕ್ಕಿಲ್ಲ, ಹ್ಯಾಂಡ್ ಬಿಲ್ ಮಾಡ್ಸೋಕ್ಕಿಲ್ಲ, ಪೋಸ್ಟರ್ಗಳು ಹಾಕ್ಸೋಕ್ಕಿಲ್ಲ, ಬ್ಯಾನರ್ ಕಟ್ಸೋಕೆ ದುಡ್ಡಿಲ್ಲ. ಏನಾಯಿತು, ಕೊನೆ 3-4 ದಿನ ಇರುವಾಗ ದುಡ್ಡಿದ್ದೇನೆ, ಇನ್ನು ಇರೋದು ಬೇಡ, ಜನಗಳು ಸುಮ್ಮನೆ ಇರೋಲ್ಲ ಅಂತೇಳಿ ನಾನು ನಾಗರೊಳೆ ಇದಕ್ಕೆ, ನಾನು ರಾಮದಾಸ್ ಅಂತ ಒಬ್ಬ ಪ್ರೊಫೆಸರ್ ರಾಮದಾಸ್, ನಾನು ಮಹೇಶ್ ರಾಮದಾಸ್ 3 ಜನವೇ ಹೋಗಿ ನಾಗರಹೊಳೆನಲ್ಲಿ ಯಾರಿಗೂ ಕಾಣಬಾರ್ದಾಗಿ 3 ದಿನ ಅಲ್ಲಿ ಉಳ್ಕೊಬಿಟ್ಟು ಆಮೇಲೆ ಎಲೆಕ್ಷನ್ ಅಲ್ಲಿ ಸೋತೆ. ಅದು ಬೇರೆ ವಿಚಾರ, ಮಿಜರಬಲ್ ಆಗಿ ಸೋತೆ. 1983ರ ವಿಧಾನಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಸಿದ್ದುಗೆ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಮೋಸ ಮಾಡಲಿಲ್ಲ. ಮತದಾರರೇ ತಮ್ಮ ಹಣ ಖರ್ಚು ಮಾಡಿ ಓಟು ಹಾಕಿಸಿ ಗೆಲ್ಲಿಸಿ ಮೊದಲ ಬಾರಿಗೆ ವಿಧಾನಸಭೆಗೆ ಕಳುಹಿಸಿಕೊಟ್ರು. 3,500 ರೂಪಾಯಿ ಖರ್ಚಾಗಿತ್ತು. ಆಮೇಲೆ ಅಸೆಂಬ್ಲಿ ನಿಂತ್ಕೊಂಡೆ 83ರಲ್ಲಿ, ಬರೀ 63,000 ರೂಪಾಯಿ ಖರ್ಚಾಯಿತು. ಅದು ಜನಗಳೇ ಕೊಟ್ಟಿದ್ದದು. ಹಳ್ಳಿಗಳಿಗೆ ಹೋದಾಗ ವೀಳ್ಯದೆಲೆನೆಲ್ಲ ಹಾಕಿ 200 ರೂಪಾಯಿ 300 ರೂಪಾಯಿ ಪಾಪ ಜನ ಎಲ್ಲ ಕೊಡೋದು. ಈಗ ಆ ಥರದ ಪರಿಸ್ಥಿತಿ ಈಗಿಲ್ಲ. ಯಾಕಂದ್ರೆ ಜನರನ್ನ ನಾವೇ ಕೆಡಿಸ್ಬಿಟ್ಟಿದ್ದೀವಿ, ದುಡ್ಡು ಕೊಟ್ಟು ರಾಜಕಾರಣನ ಹಾಳು ಮಾಡಿದ್ದೀವಿ. ಸೊ ಹಾಗಾಗಿ ಜನನೂ ಕೂಡ ನಿರೀಕ್ಷೆ ಮಾಡ್ತಾರೆ, ನಾವು ಕೂಡ ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಚುನಾವಣೆಯಲ್ಲಿ ಓಡಾಡೋಕೆ ಅಂತ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಕಾರ್ ಕೊಟ್ಟಿದ್ರಂತೆ. ಆ ಕಾರ್ ಯಾಕಪ್ಪ ತಗೊಂಡೆ ಅನ್ನೋ ಸ್ಥಿತಿಗೆ ಬಂದಿದ್ರಂತೆ ಸಿದ್ದು. ದುಡ್ಡಿಲ್ಲೇನೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಒಂದು ಕಾರ್ ಕೊಟ್ಟಿದ್ರು ಲೋಕಸಭಾ ಚುನಾವಣೆಯಲ್ಲಿ, ಪ್ಲೈಮುತ್ ಕಾರು. ಆ ಕಾರ್ನಲ್ಲಿ ನೋಡಪ್ಪ ಕ್ಯಾಂಪೇನ್ ಮಾಡಿದ್ರಲ್ಲಿ ಅಂತ ಕೊಟ್ಟಿದ್ರು ಪಾಪ ನಂಜುಂಡಸ್ವಾಮಿ ಅವರು. ನಾನು ಶುರು ಮಾಡಿದೆ, ಅದು ಓಡೋದಕ್ಕಿಂತ ತಳ್ಳದೇ ಜಾಸ್ತಿ. ಆಮೇಲೆ ಆ ಕಾರ್ ಬಿಡ್ಬಿಟ್ಟು ಆಮೇಲೆ ಒಂದು ಕಾರ್ ಮಾಡ್ಕೊಂಡು ಓಡಾಡೋದು ಸ್ವಲ್ಪ ದಿನ. ಆಮೇಲೆ ದುಡ್ಡಿಲ್ದೇನೆ ನಾಗರಹೊಳೆಗೆ ಹೋಗಿ ಉಳ್ಕೊಬಿಟ್ಟೆ. ಹೆಗಡೆಯವರ ಸಂಪುಟದಲ್ಲಿ ರೇಷ್ಮೆ ಖಾತೆ ಸಚಿವರಾಗಿಯೂ ಸಿದ್ದರಾಮಯ್ಯ ಕಾರ್ಯನಿರ್ವಹಿಸಿದರು. 1985ರಲ್ಲಿ ನಡೆದ ಮಧ್ಯಂತರ ಚುನಾವಣೆಯಲ್ಲಿ ಚಾಮುಂಡೇಶ್ವರಿಯಲ್ಲಿ ಗೆದ್ದು ಹೆಗಡೆ ಸಂಪುಟದಲ್ಲಿ ಪಶುಸಂಗೋಪನೆ ಮತ್ತು ಸಾರಿಗೆ ಸಚಿವರಾದರು. ಸಿದ್ದರಾಮಯ್ಯ ಜೆಡಿಎಸ್ ಸೇರಿ ಡಿಸಿಎಂ ಆಗಿದ್ದು, ಕಾಂಗ್ರೆಸ್ ಸೇರಿ ಸಿಎಂ ಆದ ಕಥನವೇ ಬಲು ರೋಚಕ. ಎಲ್ಲವನ್ನೂ ನಾಳೆ ಅವರೇ ಹೇಳ್ತಾರೆ, ಮಿಸ್ ಮಾಡಬೇಡಿ. ಸಿದ್ದರಾಮಯ್ಯ ಈಗಲೂ ಒಂದು ಆಸೆ ಇದೆ. ಅದೇನು ಅಂತಂದರೆ, ಒಂದು ಕಡೆ ಅವರು ಸೋತಿದ್ದಾರೆ, ಅಲ್ಲಿ ಗೆದ್ದಿಲ್ಲ ಅಂತೇಳಿ. 1988ರಲ್ಲಿ ಈ ರಾಮಕೃಷ್ಣ ಹೆಗಡೆ ಅವರು ಬಾಗಲಕೋಟೆಯಿಂದ ಕಂಟೆಸ್ಟ್ ಮಾಡ್ತಾರೆ ಮತ್ತು ಸಿದ್ದರಾಮಯ್ಯನವರು ಕೊಪ್ಪಳದಿಂದ ಕಂಟೆಸ್ಟ್ ಮಾಡ್ತಾರೆ. ಸಿದ್ದರಾಮಯ್ಯನವರು ಕೊಪ್ಪಳದಲ್ಲಿ ಲೋಕಸಭಾ ಚುನಾವಣೆ, ಸಿದ್ದರಾಮಯ್ಯನವರು ಕೊಪ್ಪಳದಲ್ಲಿ ಸೋಲ್ತಾರೆ. ಸಿದ್ದರಾಮೇಗೌಡರ ವಿರುದ್ಧ ರಾಮಕೃಷ್ಣ ಹೆಗಡೆ ಸೋತು ಬಿಡ್ತಾರೆ. ದೊಡ್ಡ ಹೆಸರು ಸಿದ್ದರಾಮೇಗೌಡರ. ಆಮೇಲೆ ಅಲ್ಲಿಂದ ಮೊನ್ನೆ ಒಂದು 3 ವರ್ಷದ ಹಿಂದೆ ಆ ಕೊಪ್ಪಳದಲ್ಲಿ ನಿಲ್ಲಬೇಕು ಅಂತ ಒಂದು ಆಸೆ ವ್ಯಕ್ತಪಡಿಸಿದರು. ಗೊತ್ತಿಲ್ಲ ಈ ಚುನಾವಣೆ ಎಲ್ಲ ಆದ ನಂತರ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಕೊಪ್ಪಳದಲ್ಲಿ ಗೆಲ್ಲಬೇಕು ಅಂತ ಒಂದು ಆಸೆ ಇದೆ ಅಂತ. ಏನಿವೆ ನಾನು ಯಾಕೆ ಹೇಳ, ಬನ್ನಿ, ಎಂತೆಂಥ ನಾಯಕರ ಶಾಲೆ ಇದೆ ಎಲ್ಲ ಪಾರ್ಟಿಗಳದ್ದು. ಬನ್ನಿ, ಯಾರ್ದು ಕಾಂಗ್ರೆಸ್ಸಿಗರ ಸ್ಕೂಲ್. ಫಸ್ಟ್ ಕಾಂಗ್ರೆಸ್ಗೆ ಬರ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಸಿದ್ಧಾರ್ಥ ಲಾ ಕಾಲೇಜ್ ಇದೆ, ಫೀಸ್ ಕಟ್ಟಬೇಕಲ್ಲಿ. ಸಿದ್ಧಾರ್ಥ ಲಾ ಕಾಲೇಜ್. ಡಿ.ಕೆ. ಶಿವಕುಮಾರ್ ಇದ್ದಾರೆ, ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್.
ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟ್. ಮಧು ಬಂಗಾರಪ್ಪ ಇದ್ದಾರೆ, ಶರಾವತಿ ಡೆಂಟಲ್ ಕಾಲೇಜ್, ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್. ಶಾಮನೂರು ಶಿವಶಂಕರಪ್ಪ ಅವರ ಸ್ಕೂಲ್ ಇದೆ, ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್. ಈಶ್ವರ್ ಖಂಡ್ರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇದೆ. ಸತೀಶ್ ಜಾರಕಿಹೊಳಿ ನಾಯಕ ಸ್ಟೂಡೆಂಟ್ ಫೆಡರೇಷನ್ ಇದೆ. ಆರ್ ವಿ ದೇಶಪಾಂಡೆ ಇಂಜಿನಿಯರಿಂಗ್ IIT ಕಾಲೇಜ್ ಇದೆ. HK ಪಾಟೀಲ್ ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ಇದೆ. MB ಪಾಟೀಲ್ BLEDE ಸಂಸ್ಥೆ ಇದೆ. ಇದಾದ ನಂತರ BJPಗೆ ಬರ್ತೀನಿ. ಅದಕ್ಕಿಂತ ಮೊದಲೊಂದು ಮಾತು ಹೇಳ್ತೀನಿ. ಜಾತಿಗಳ ಕಾಲೇಜು ಸ್ಕೂಲ್ಗಳಿದೆ, ಬಟ್ ಅಲ್ಲಿ ಫ್ರೀ ಅಲ್ಲ, ಫೀಸು. ಒಕ್ಕಲಿಗ ಸಂಸ್ಥೆ ಎದ್ದಿದೆ, ಲಿಂಗಾಯತರ ಸಂಸ್ಥೆ ಎದ್ದಿದೆ, ಫೀಸು. ಫ್ರೀಯಾಗಿ ಕಲಿಸೋದು ಯಾರು? ನಮ್ಮ ಶಿವಕುಮಾರ ಸ್ವಾಮಿಗಳು, ಇನ್ನಿತರ ಸ್ವಾಮಿಗಳು ಕೆಲವು ಕಡೆ. ಉಳಿದೆಲ್ಲ ಕಡೆ ಅಲ್ಲೂ ಕಾಲೇಜ್, ಅಲ್ಲೂ ದುಡ್ಡೆ. BJPಗೆ ಬನ್ನಿ. BY ರಾಘವೇಂದ್ರ ಅವರ ಮೈತ್ರಿ ನರ್ಸಿಂಗ್ ಕಾಲೇಜು, ಕುಮುದ್ವತಿ ಶಿಕ್ಷಣ ಸಂಸ್ಥೆ, PS ಶಿಕ್ಷಣ ಸಂಸ್ಥೆ. GM ಸಿದ್ದೇಶ್ವರ್ BMIT ಕಾಲೇಜು, BC ಪಾಟೀಲ್ ಕೌರವ ಶಿಕ್ಷಣ ಸಂಸ್ಥೆ, ಡಾಕ್ಟರ್ K ಸುಧಾಕರ್, BC ಪಾಟೀಲ್ದು ಫೋಟೋ ಚೇಂಜ್ ಆದಂಗಿದೆ. BC ಪಾಟೀಲ್ BR ಪಾಟೀಲ್ದು ಹೋಯ್ತು, ಸಾರಿ, ಅದು BC ಪಾಟೀಲ್ ಆಗಬೇಕು, ಸಾರಿ BR ಪಾಟೀಲ್ರೆ. BC ಪಾಟೀಲ್ ಕೌರವ ಶಿಕ್ಷಣ ಸಂಸ್ಥೆ, ಡಾಕ್ಟರ್ K ಸುಧಾಕರ್ ಶಾಂತಾ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ, ಮುರುಗೇಶ್ ನಿರಾಣಿ ಕಾಲೇಜು, ಪ್ರಭಾಕರ್ ಕೊರೆ KLE ಕಾಲೇಜು, KS ಈಶ್ವರಪ್ಪ ಪೇಸ್ ಕಾಲೇಜು, ಅಣ್ಣಾ ಸಾಹೇಬ್ ಜೊಲ್ಲೆ ಶಿಕ್ಷಣ ಸಂಸ್ಥೆಗಳು, JC ಮಾಧುಸ್ವಾಮಿ JCM ಇಂಟರ್ನ್ಯಾಷನಲ್ ಸ್ಕೂಲ್, ಕತ್ತಿ ಕುಟುಂಬ BM ಕತ್ತಿ ಶಿಕ್ಷಣ ಸಂಸ್ಥೆಗಳು. ಬನ್ನಿ, JDS ಅವರು ಒಬ್ಬರು ಇದ್ದಾರೆ, CS ಪುಟ್ಟರಾಜು STG ಶಿಕ್ಷಣ ಸಂಸ್ಥೆ. ಇವರೆಲ್ಲ ಸೇರಿ ನಿಮ್ಮ ಗೌರ್ಮೆಂಟ್ ಸ್ಕೂಲನ್ನು ಉಳಿಸ್ತಾರೇನ್ರಿ? ಗೌರ್ಮೆಂಟ್ ಸ್ಕೂಲನ್ನು ಉಳಿಸಿದ್ರೆ ಮಕ್ಕಳೆಲ್ಲ ಫ್ರೀ ಶಾಲೆಗೆ ಹೋದರೆ ಇವ್ರು ಹೆಂಗ್ರಿ ಬದುಕೋದು? ಇವರು ಸಪೋರ್ಟ್ ಮಾಡೋದು ನಿಜಾನ ಈ ರಾಜಕಾರಣಿಗಳು? ನಿಜಾನ? ಸರ್ಕಾರಿ ಶಾಲೆಗಳನ್ನು ಉಳಿಸೋಕೆ ಇವ್ರಿಗೇನು ಉಚ್ಚನಾಯಿ ಕಚ್ಚಿದೆಯಾ? ಅಲ್ಲಿ ಅಷ್ಟು ದುಡ್ಡು ಬರ್ತಾ ಇದೆ. ಸೊ ಇವ್ರು ಯಾರು ಬರಲ್ಲ. ಈ ಪುನೀತ್ ರಾಜ್ಕುಮಾರ್ ಅವರ ಆ ಶಾಲೆಯ ವಿಚಾರವಾಗಿ ನಾನು ಇದನ್ನು ಮತ್ತೆ ಪ್ರಸ್ತಾಪ ಮಾಡಿದೆ. ಇರೋದು ಒಂದೇ ದಾರಿ, ನಮ್ಮ ಶಾಲೆಗಳನ್ನು, ಹಳೆ ಶಾಲೆಗಳನ್ನು. ಆಮೇಲೆ ಮಧು ಬಂಗಾರಪ್ಪ ಒಂದು ಅವಕಾಶ ಕೊಟ್ಟಿದೆ, ದತ್ತು ತಗೋಬೋದು. ನಾವೇ ನಮ್ಮ ಹಳೆ ಶಾಲೆಯನ್ನು 1000-2000 ವಿದ್ಯಾರ್ಥಿಗಳಿರ್ತೀವಿ, ಕಳೆದ 20-30-40 ವರ್ಷದಿಂದ ಓದಂಥ ವಿದ್ಯಾರ್ಥಿಗಳು ದತ್ತು ತಗೊಂಬಿಡೋಣ ಸರ್. ಹಳೆ ವಿದ್ಯಾರ್ಥಿಗಳು ಡ್ಯಾಶ್ ಅಂದಾಗಿ ನಮ್ಮದೇ ಶಾಲೆ. ಉಳಿದದ್ದು ಸರ್ಕಾರ ಸಂಬಳ ಕೊಡ್ತಾ ಇರುತ್ತೆ. ಶಾಲೆ ಕಟ್ಟಡ, ಗ್ರೌಂಡು, ಮತ್ತೊಂದು ಕಂಪ್ಯೂಟರ್, ಡಿಜಿಟಲ್, ಕೆಲವು ಟೀಚರ್ಸ್ ಸ್ವಲ್ಪ ದುಡ್ಡನ್ನು ಇಟ್ಟರೆ ಅದಕ್ಕೆ ಬಾಡಿಗೆಯಲ್ಲಿ ಅವರ ಇದು ಮಾಡೋಣ ಸರ್. ನಾವು ಕೇಳ್ತಾ ಇದ್ದಂಗೆ ಮಾರಿ ಹೋಗ್ತಾ ಇರ್ತಾರೆ. ಇವರು ಬಿಡ್ತಾರಾ? ಇವರು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಓಕೆ.